ಈ ಜೂನ್ 1 ಮಳೆಗಾಲ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತೆ ಬೇರೆ ಬೇರೆ ಇಲಾಖೆಗಳ ವತಿಯಿಂದ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ತಮ್ಮೆಲ್ಲರಿಗೂ ಒಂದು ಮಾಹಿತಿ ಕೊಟ್ಟು ಆ, ಅಲ್ಲಿ ಮುಂದೆ ಆಗಿರುವಂತಹ ಒಂದು ಸಲಹೆ ಸೂಚನೆಗಳನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ತಗೊಂಡು ಮುನ್ನಡೆಬೇಕು ಅಂತ. ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಆ, ಮೇ 28 ಅಂತ ಆ, ಮುಂಗಾರಿನ ಒಂದು ಮುನ್ಸೂಚನೆ ಇತ್ತು. ಆದ್ರೆ ಅದು ಇವಾಗ ಜೂನ್ 4 ಅಂತ ಇದಾಗಿದೆ. ಸೊ ಕೇರಳಗೆನೆ ಇನ್ನು ಇದಾಗಿರೋದ್ರಿಂದ ಕೇರಳ ಬಂದು 2 ದಿನದ ನಂತರ ಮಂಗಳೂರಿನ ಒಂದು ಪ್ರದೇಶಕ್ಕೆ ಮುಂಗಾರು ಬರುವಂತದ್ದು ವಾಡಿಕೆ. ಇವಾಗ ಇತ್ತೀಚಿನ ವರದಿಯ ಪ್ರಕಾರ ನಾವು ಮಹಾನಗರ ಪಾಲಿಕೆನ ಫಸ್ಟ್ ತಗೊಂಡ್ರೆ ನಮ್ಮ 60 ವಾರ್ಡ್ ಏನಿದೆ ಮಹಾನಗರ ಪಾಲಿಕೆ ಇರೋದು, ಕಳೆದ ಪ್ರತಿ ವರ್ಷದಂತೆ ಪ್ರತಿ ವಾರ್ಡ್ಗೂ ಕೂಡ ಒಬ್ಬರು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ನಾವು ಮಾಡಿರ್ತೀವಿ. ನಾರ್ಮಲಿ ಇಂಜಿನಿಯರ್ಸ್ ನಾವು ಪ್ರತಿ ವಾರ್ಡ್ಗೂ ಕೂಡ ಒಬ್ಬೊಬ್ರು ಅಂತ ತಗೊಂಡ್ವಿ. ಕೆಲವರಿಗೆ ಮಲ್ಟಿಪಲ್ 4-5 ವಾರ್ಡ್ ಒಬ್ಬರು ಇಂಜಿನಿಯರ್ಸ್ಗೆ ಬರುವಂತದ್ದು. ಗ್ರಾಮ ಪಂಚಾಯತಿಯಲ್ಲಿ ಆಯಾ ಗ್ರಾಮ ಪಂಚಾಯತಿಯ PDOs, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿರ್ತಾರೆ. ಮತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಾನಗರ ಪಾಲಿಕೆ ಹೊರತುಪಡಿಸಿ 13 ಸ್ಥಳೀಯ ಸಂಸ್ಥೆಗಳೇನಿದೆ, ಆಯಾ ಸ್ಥಳೀಯ ಸಂಸ್ಥೆಗಳ ಕಮಿಷನರ್ಸ್ ಮತ್ತೆ ಚೀಫ್ ಆಫೀಸರ್ಸ್ ಇದಕ್ಕೆ ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿರ್ತಾರೆ. ಬೇಸಿಕಲಿ ಇನ್ಸಿಡೆಂಟ್ ಕಮಾಂಡರ್ಸ್ ನ ಮುಖ್ಯವಾಗಿರುವಂತಹ ಕಾರ್ಯ ಏನಿದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗುವಂತ ಅನಾಹುತನ ತಪ್ಪಿಸುವಂತ ಕಾರ್ಯ ಅಥವಾ ಏನೇನು ಕಾರ್ಯಕ್ರಮನ ಹಮ್ಮಿಕೋಬೇಕು ಆ ರೀತಿ ಒಂದು, ಮತ್ತೆ ಅಕಸ್ಮಾತ್ ಯಾವ್ದಾದ್ರು ಒಂದು ಫ್ಲಡಿಂಗ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ ಆಗಿರ್ಬೇಕಾದ್ರೆ ಅಲ್ಲಿ ಕ್ಲಿಯರ್ ಮಾಡುವಂಥದ್ದು, ಮತ್ತೆ ಅದಕ್ಕೊಂದು ಅವಶ್ಯಕತೆ ಇರುವಂತ ಕೆಲಸಗಳನ್ನ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರನ ಈ ಇನ್ಸಿಡೆಂಟ್ ಕಮಾಂಡರ್ಸ್ ಗೆ ಕೊಟ್ಟಿರ್ತೀವಿ. ಅಧಿಕಾರದ ಜೊತೆ ಅವರಿಗೆ ಅವಶ್ಯಕತೆ ಇರುವ ಅನುದಾನ ಕೂಡ ನಮ್ಮ ತಾಲೂಕಿಗೆ ಇವಾಗಲೇ ನಾವು ರಿಲೀಸ್ ಮಾಡಿದೀವಿ. ಅವಶ್ಯಕತೆ ಬಿದ್ರೆ ಇನ್ನೂ ಕೂಡ ನಾವು ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಅನುದಾನ ಇದೆ. ಇವತ್ತಿಗೆ ಇನ್ಸಿಡೆಂಟ್ ಕಮಾಂಡರ್ಸ್ಗಳದ್ದು ಏನ್ ನಾವು ಮಾಡಿದೀವಿ, ಇದನ್ನಾಗಲೇ ನಾವು ಸಾರ್ವಜನಿಕವಾಗಿ ಪ್ರಚಾರ ಕೂಡ ಪಡಿಸ್ತಾ ಇದ್ದೀವಿ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಆದ್ಮೇಲೆ ಖಾದರ್ ಮೂಲಕ ಒಂದು ಪಟ್ಟಿ ಕೂಡ ಕೊಟ್ಬಿಡಿ, ಯಾರ್ಯಾರು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಇದ್ದಾರೆ ಅವ್ರದ್ದು ಮತ್ತೆ ಅವರ ಫೋನ್ ನಂಬರ್ಸ್ ಕೂಡ, ಎಲ್ಲಾ ಇನ್ಸಿಡೆಂಟ್ ಕಮಾಂಡರ್ಸ್ ಫೋನ್ ನಂಬರ್ಸ್ ಕೂಡ ತಮಗೆ ಇವಾಗ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಇನ್ಸಿಡೆಂಟ್ ಕಮಾಂಡರ್ಸ್ ಜೊತೆಗೇನೆ 24x7 ಅಂದ್ರೆ 24/7 ನಮ್ದು ಆಸ್ ಯೂಶುವಲ್ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಕೂಡ 8 ಗಂಟೆಗಳ ಪಾಳಿಯಲ್ಲಿ ದಿನಕ್ಕೆ 3 ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ 24x7 ಕಾರ್ಯಪ್ರವೃತ್ತರಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಒಂದು ಇರುತ್ತೆ, ಜಿಲ್ಲಾ ಪಂಚಾಯತಿಲೂ ಕೂಡ ಒಂದು ಇರುತ್ತೆ, ಕಾರ್ಪೊರೇಷನ್ ಅಲ್ಲೂ ಕೂಡ ಇರುತ್ತೆ. ಮುಖ್ಯವಾಗಿ 3 ತಾಲೂಕು ಹಂತದಲ್ಲಿ ತಾಲೂಕ್ ಪಂಚಾಯತ್ ಮತ್ತೆ ತಾಲೂಕ್ ತಹಶೀಲ್ದಾರ್ಸ್ ಆಫೀಸ್ ಅಲ್ಲಿನೂ ಕೂಡ ಇರುತ್ತೆ. ಕೆಲವೊಂದ್ ಕಡೆ ಅವಶ್ಯಕತೆ ಬಿದ್ರೆ ನಾವು ಹೋಬಳಿ ಮಟ್ಟದಲ್ಲೂ ಕೂಡ ಮಾಡೋದಕ್ಕೆ ಈ ಸರಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಕೂಡ PDO ಮತ್ತೆ ಸೆಕ್ರೆಟರಿ ಜೊತೆಗೆ ನಮ್ಮ VA ಮತ್ತೆ ಗ್ರಾಮ ಸಹಾಯಕರ ಮತ್ತು ಹೋಬಳಿ ಮಟ್ಟದಲ್ಲಿ RI ಅವರ ಮೊಬೈಲ್ ಕೂಡ ಜನರು ಸಂಪರ್ಕಿಸಿ ಅವರಿಗೆ ಆಗಬಹುದಾದಂತ ತೊಂದರೆ ಮತ್ತೆ ಆಗಿರುವಂತ ತೊಂದರೆನ ಮಾಡಿಸಬಹುದು. ಈ ಸರಿ ನಾವು ಒಂದು ಸೆಪರೇಟ್ ಪ್ರಯೋಗ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ನನಗೆ ಬರುವಂತ ಬಹಳಷ್ಟು ಕಾಲುಗಳಲ್ಲಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಇದು ಬರ್ತಿರ್ಬೇಕಾದ್ರೆ ಪಂಚಾಯತ್ PDO ಫೋನ್ ಎತ್ತೋದಿಲ್ಲ, ನಮ್ಮ VA ಫೋನ್ ಎತ್ತೋದಿಲ್ಲ, ಅಥವಾ ತಾಲೂಕಲ್ಲಿ ಯಾರು ಇದು ಹೋಗ್ತಿಲ್ಲ ಅಂತ ಬಹಳಷ್ಟು ಬರೋದು. ಮಧ್ಯರಾತ್ರಿ ಫೋನ್ ಎತ್ತಲೇ ಇರುವಂತದ್ದು ಕೆಲವೊಂದ್ಸರಿ ಮಲಗಿರ್ಬೋದು, ಕೆಲವೊಂದ್ಸರಿ ನಾಟ್ ರೀಚಬಲ್ ಆಗಿರ್ಬೋದು. ಈ ತರ ಎಲ್ಲ ಇದ್ದಿದ್ದಂತ ಸಮಯದಲ್ಲಿ ಆಗ್ಬಾರ್ದು ಅಂತ ಹೇಳಿ ನಾವು ಅಂತ ಇದರಲ್ಲಿ ರಾತ್ರಿ ಹೊತ್ತು 24x7 ಕಾಲ್ ಡೈವರ್ಟ್ ಮಾಡೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಯಾರಿಗೆ ಕಾಲ್ ಮಾಡಿದ್ರು ಕೂಡ ಯಾರಾದ್ರೂ ಒಬ್ರು ಆ ಕಾಲ್ನ ರಿಸೀವ್ ಮಾಡ್ಬಿಟ್ಟು ಅವ್ರಿಗೆ ಆಗುವಂತ ಸಮಸ್ಯೆನ ಫಸ್ಟ್ ಆಲಿಸಿ ತಕ್ಷಣ ಕನ್ಸರ್ನ್ಗೆ ಆ ಒಂದು ಮೆಸೇಜ್ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದರಲ್ಲಿರುವಂತದ್ದು. ಅದೇ ರೀತಿ 115 ಕಾಳಜಿ ಕೇಂದ್ರ ಇವಾಗ ನಾವಾಗ್ಲೇ ಇಡೀ 9 ತಾಲೂಕಲ್ಲೂ ಕೂಡ ನಾವು ನಿಗದಿ ಮಾಡಿದೀವಿ. ಈ ಕಾಳಜಿ ಕೇಂದ್ರದಲ್ಲಿ ಏನೇನು ಇರಬೇಕು ಅಂತ ನಮಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀತಿ ಇರ್ತದೆ. ಒಂದು ಕಾಳಜಿ ಕೇಂದ್ರದಲ್ಲಿ ಯಾವ ರೀತಿ ಇರಬೇಕು, ಬೆಡ್ ಬಗ್ಗೆ ಆಗಲಿ, ತಲೆದಿಂಬು ಬಗ್ಗೆ ಆಗಲಿ, ಅಲ್ಲಿನ ಒಂದು ಶೌಚಾಲಯದ ವ್ಯವಸ್ಥೆ ಆಗಿರಲಿ, ಫ್ಯಾನ್ ಮತ್ತು ಇತರ ವ್ಯವಸ್ಥೆನಾಗಿ ಸುಸಜ್ಜಿತವಾಗಿ ಇಟ್ಕೋಬೇಕು ಅಂತ ಇವಾಗಲೇ ನಾವು ತಹಶೀಲ್ದಾರ್ ಮತ್ತೆ EOCಗೆ ಇವಾಗಲೇ ಕೊಟ್ಟಿದ್ದೀವಿ. ಮತ್ತೆ ಬಹುತೇಕ ಕಾಳಜಿ ಕೇಂದ್ರಗಳು ಹಾಸ್ಟೆಲ್ ಮತ್ತೆ ಬೇರೆ ಬೇರೆ ಸಭಾಭವನ ಈ ತರ ಇರೋದ್ರಿಂದ ಮತ್ತೆ ಇವೆಲ್ಲ ಫಂಕ್ಷನಲ್ ಇದೆ, ಯಾವುದು ಕೂಡ ಡಿಸ್ಫಂಕ್ಷನಲ್ ಇರುವಂತದ್ದಲ್ಲ. ಸೊ ಆದ್ರಿಂದ ಇದರಲ್ಲಿ ಒಂದು ಸುಸ್ಥಿತಿಲಿ ಇಟ್ಕೊಳ್ಳುವಂತ ಒಂದು ಇದು ನಮಗೆ ಬಹಳ ಸಹಾಯ ಕೂಡ ಆಗ್ತದೆ. ಇದೆಲ್ಲರ ಜೊತೆಗೆ ಮುಖ್ಯವಾಗಿ ನಮಗೆ ಶಾಲೆ ಮತ್ತೆ ಅಂಗನವಾಡಿ ಇದು ಇರುವಂತದ್ದು.
ತಮ್ಗೆಲ್ಲ ಗೊತ್ತಿರೋಂಗೆ ಲಾಸ್ಟ್ ಇಯರ್ ಕೂಡ ನಮ್ಮಲ್ಲಿ ಬಹಳಷ್ಟು ದುರಸ್ತಿಗೆ ಅಂತ ಇದು ಮಾಡಿದ್ವಿ. ಆದ್ರೆ ಕಾರಣಾಂತರಗಳಿಂದ ನಮಗೆ ಅನುದಾನದ ಕೊರತೆ ಮತ್ತೆ ಬೇರೆ ಬೇರೆ ಒಂದು ಇದರಲ್ಲಿ ಶಾಲೆ ದುರಸ್ತಿನ ನಾವು ಇಮಿಡಿಯೇಟ್ ಆಗಿ ತಗೊಳ್ಳೋದಕ್ಕಾಗಿಲ್ಲ. ಆದ್ರೆ ಇವಾಗಲೇ ನಾವು DDMA ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಎಷ್ಟು ಶಾಲೆಗಳು ಟೋಟಲ್ ಈಗ 91 ಶಾಲೆಗಳಿಗೆ ಮತ್ತೆ ಅಂಗನವಾಡಿ 137 ಅಂಗನವಾಡಿಗಳಿಗೆ ಇವಾಗ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಅಂಗನವಾಡಿಗಳಿಗೆ ಅಂದಾಜು 2.5 ಕೋಟಿ ರೂಪಾಯಿ ಅಷ್ಟು ದುರಸ್ತಿಗೆ, ಶಾಲೆಗಳಿಗೆ ಅಂದಾಜು 1.5 ಕೋಟಿ ರೂಪಾಯಿ ಅಷ್ಟು ನಾವು ಇವತ್ತು ಅನುಮೋದನೆ ಕೂಡ ಕೊಟ್ಟಿದ್ದೀವಿ. ಅದನ್ನ PRD ವತಿಯಿಂದ ಕಾಮಗಾರಿನ ತುರ್ತಾಗಿ ನಿರ್ವಹಿಸಲು ಕೂಡ ನಾವು ಒಂದು ಸೂಚನೆ ಕೂಡ ಕೊಟ್ಟಿದ್ದೀವಿ. ಇದಲ್ಲದೆ ಈ ಒಂದು ಮಳೆಗಾಲದಲ್ಲಿ ಯಾವ್ದಾದ್ರು ಆತರ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅಂಗನವಾಡಿ ಆಗಿದ್ರು ಅದಕ್ಕೆ ದುರಸ್ತಿ ಅವಶ್ಯಕತೆ ಇದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಾವು ಕೊಡ್ತೀವಿ. ಯಾವುದೇ ಒಂದು ತುಂಬಾ ದುರಸ್ತಿ ಅವಶ್ಯಕತೆ ಇರುವಂತ ಇಂಥ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಮಕ್ಕಳನ್ನಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಅಲ್ಲಿ ಇದ್ದು ಕೆಲಸ ಮಾಡುವಂತದ್ದಾಗ್ಲಿ ಅಥವಾ ಇರುವಂತದ್ದು ಪ್ರಮೇಯ ಬರಬಾರ್ದು ಅಂತ ಒಂದು ದುಸ್ಥಿತಿಲಿ ಇರುವಂತ ಕಟ್ಟಡನ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಇವಾಗಲೇ ಎಲ್ಲಾ ತಾಲೂಕಿನ ಅಧಿಕಾರಿಗಳು ಕೂಡ ನಾವು ನಿರ್ದೇಶನ ನೀಡಿದ್ವಿ. ಮತ್ತೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇಂದ ಅಂತ ಬಿಲ್ಡಿಂಗ್ಸ್ ಅಂದ್ರೆ ದುಸ್ಥಿತಿಲಿ ಇರುವಂತ ಬಿಲ್ಡಿಂಗ್ಸ್, ಏನಾದ್ರು ಕುಸಿದು ಹೋಗುವಂತ ಸಂಭವ ಇರುವಂತ ಬಿಲ್ಡಿಂಗ್ಸ್, ಬಹಳ ಕ್ರ್ಯಾಕ್ ಬಿದ್ದಿರುವಂತ ಕೆಲವೊಂದು ಏನಾದ್ರು ಬಿಲ್ಡಿಂಗ್ಸ್ ಇದ್ರೆ ಅದನ್ನ ಐಡೆಂಟಿಫೈ ಮಾಡಿ ನಮಗೆ ಅದಕ್ಕೆ ಮಾಹಿತಿ ಕೂಡ ನೀಡಬೇಕು ಅಂತ ಸೂಚನೆ ನೀಡಿದ್ದೀವಿ. ಇದರ ಜೊತೆಗೆ PRD ಕಡೆಯಿಂದನೂ ಕೂಡ ಪ್ರತಿಯೊಂದು ಶಾಲಾ, ಕಾಲೇಜು ಮತ್ತೆ ಅಂಗನವಾಡಿಗಳಿಗೂ ಕೂಡ ಒಂದು ಹೇಗೆ ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಇದು ಮಾಡ್ತೀವಿ, ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಒಂದು ವಿಸಿಟ್ ರೀತಿ ಮಾಡಿ ಅದು ದುರಸ್ತಿಗೆ ಯೋಗ್ಯ ಇದೆಯೋ ಇಲ್ವೋ ಅಲ್ಲಿ ಹೋಗ್ಬೋದೋ ಇಲ್ವೋ ಅಂತ ಕೂಡ ಒಂದು ಹಂತದಂತೆ ನಮ್ಮ ಇಂಜಿನಿಯರ್ಸ್ ಅಲ್ಲಿ ಕೂಡ ಇದು ಮಾಡ್ತಾರೆ. ಇದಲ್ಲದೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಇವಾಗ 25 NDRF ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದೀವಿ. ಬಹುಶಃ ಈ ವೀಕ್ ಎಂಡ್ ಅಷ್ಟೊತ್ತಿಗೆ ಅಲ್ಲಿ ಪುತ್ತೂರು ತಾಲೂಕಿಗೆ 25 NDRF ತಂಡ ಹೋಗುತ್ತೆ. ಅದ್ರ ಜೊತೆಗೆ 10 SDRF ಸಿಬ್ಬಂದಿ ಕೂಡ ಸುಬ್ರಹ್ಮಣ್ಯಗೆ ಹೋಗುವಂತ ಒಂದು ಇದು. ಸೊ NDRF ಮತ್ತು SDRF ನ ಒಟ್ಟು ಸೇರಿ 35 ಸಿಬ್ಬಂದಿಗಳ ಒಂದು ತಂಡ ಪುತ್ತೂರು ಮತ್ತೆ ಸುಬ್ರಹ್ಮಣ್ಯದಲ್ಲಿ ನೆಕ್ಸ್ಟ್ ಮುಂದಿನ 3 ತಿಂಗಳು ಅಲ್ಲಿ ಸ್ಟೇಷನ್ ಇರುತ್ತೆ. ಸೊ ಜೊತೆಗೆ ರಕ್ಷಣಾ ಕಾರ್ಯಕ್ಕೆ ನಿರ್ವಹಿಸಲು ಬೇಕಾಗಿರುವಂತಹ ಎಲ್ಲ ಎಕ್ವಿಪ್ಮೆಂಟ್ಸ್, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಸ್ಥಳೀಯ ಸಂಸ್ಥೆಗಳಿಗಿರ್ಬೋದು, ಅವ್ರಿಗೆಲ್ಲರಿಗೂ ಬೋಟ್ ಕಟ್ಟರ್, ಚೈನ್ ಸಾ, ಲೈಫ್ ಜಾಕೆಟ್ ಇರುವಂತದ್ದು, JCB ಯಂತ್ರ ಮತ್ತೆ ಟಿಪ್ಪರ್ ಮತ್ತೆ ಕ್ರೇನ್ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇದನ್ನ ಹೈಯರಿಂಗ್ ಬೇಸಿಸ್ ಅಲ್ಲಿ ನಾವು ಉಪಯೋಗಿಸ್ಕೊಂಡು ಕಾರ್ಯಕ್ರಮಗಳನ್ನ ಅಂದ್ರೆ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಇವಾಗಲೇ ಅನುಮೋದನೆ ನೀಡಿದ್ದೀವಿ, ರಿಲೀಸ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಎಷ್ಟು ದುರಸ್ತಿಗೆ ಅವಶ್ಯಕತೆ ಇದೆ ನಮ್ಮ ಒಂದು ಸಿಸ್ಟಮ್ ಇದ್ರ ಪ್ರಕಾರ ನಾವು ಕೊಡ್ತೀವಿ. ಜೊತೆಗೆ ಇವತ್ತಿಗೆ ತಹಸೀಲ್ದಾರ್ ಹಂತದಲ್ಲಿ ಎಲ್ಲ ನಾವು ಸೇರಿಸಿದ್ರೆ 9 ತಾಲೂಕಿಂದ 3,22,00,000 ಇವಾಗಲೇ ನಮ್ಮಲ್ಲಿ ಲಭ್ಯ ಇದೆ. ಇಷ್ಟಲ್ದಲೇನೆ ಇನ್ನೂ ಬೇಕು ಅಂತ ತಹಸೀಲ್ದಾರ್ ಕಡೆಯಿಂದ ನಮಗೆ ಯಾವಾಗ ರಿಕ್ವೆಸ್ಟ್ ಬರುತ್ತೆ ಅದು ಇಮಿಡಿಯೇಟ್ ಆಗಿ ನಮ್ಮ ಕಡೆಯಿಂದ ರಿಲೀಸ್ ಕೂಡ ಆಗುತ್ತೆ. ಸೊ ಬೇಸಿಕಲಿ ಏನೇ ಇದು ಮಾಡಿದ್ರು ಕೂಡ ಪ್ರಾಣಹಾನಿ ಅಥವಾ ಏನಾದ್ರು ಒಂದು ಇದು ಮಾಡೋದಿದ್ರೆ ಅದನ್ನ 24 hours ಒಳಗಡೆ ನಾವು ಕೊಡಬೇಕು ಅಂತ ಒಂದು ಇರುವಂತದ್ದು. ಮನೆಗಳದೆಲ್ಲ ಇಂಜಿನಿಯರ್ಸ್ ಹೋಗಿ ಸರ್ಟಿಫೈ ಮಾಡಿ ಒಂದ್ಸರಿ ಕೊಟ್ಮೇಲೆ ಅದಕ್ಕೆ ಮುಂದಿನ ಕ್ರಮ ನಮ್ಮ ಹಂತದಲ್ಲಿ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್.